ಉಚ್ಚಾಟನೆ ನಂತರ ವಚನಾನಂದ ಶ್ರೀಗಳು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲವನ್ನ ನಾನು ಭಕ್ತರ ತೀರ್ಮಾನಕ್ಕೆ ಬಿಡ್ತೀನಿ. ಟ್ರಸ್ಟಿಗಳಿಂದ ಲೆಕ್ಕ ಕೇಳಿದ್ದಕ್ಕೆ ಉಚ್ಚಾಟನೆ ಮಾಡಿದ್ದಾರೆ. ಸರ್ಕಾರ ನೀಡಿದ ಅನುದಾನದ ಲೆಕ್ಕ ಕೇಳಿದ್ದಕ್ಕೆ ಉಚ್ಚಾಟನೆ ಮಾಡಿರೋದು. ಪಂಚಮಸಾಲಿ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಉಚ್ಚಾಟನೆ ನಿರ್ಧಾರಕ್ಕೆ ವಚನಾನಂದ ಶ್ರೀಗಳು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂತಹ ವಚನಾನಂದ ಶ್ರೀಗಳನ್ನ ನಾವು ಪದಚ್ಯುತಿ ಮಾಡಿದ್ದೇವೆ ಅಂತ ಇಂದು ನಡೆದಂತಹ ಟ್ರಸ್ಟಿಗಳ ಸಭೆಯಲ್ಲಿ ನಿರ್ಧಾರ ಮಾಡಿದ್ದೇವೆ ಅಂತ ಈಗ ಟ್ರಸ್ಟಿಗಳು ಹೇಳಿರುವಂತದ್ದು. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಸ್ವತಃ ವಚನಾನಂದ ಸ್ವಾಮೀಜಿ ಅವರಿದ್ದಾರೆ. ಸ್ವಾಮೀಜಿ, ಏನ್ ಹೇಳಕ್ ಬಯಸ್ತೀರಿ? ಇವತ್ತು ಟ್ರಸ್ಟಿಗಳು ಒಂದು ಸಭೆಯನ್ನ ಮಾಡಿದ್ರು, ಬಿಗಿ ಭದ್ರತೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ, ನಾವು ಅವರನ್ನ ಪದಚ್ಯುತಿ ಮಾಡ್ತಿದೀವಿ ಎಂಬ ಮಾಧ್ಯಮ ಹೇಳಿಕೆ ನೀಡಿದ್ರು. ಅದೊಂದು ಬಿಗ್ ಜೋಕ್. 12 ಜನಗಳಿಗೆ ಆ ಹಕ್ಕಿಲ್ಲ, ಸಮಸ್ತ ಸಮಾಜಕ್ಕಿದೆ ಅದು. ನಾವು ಪೀಠವನ್ನು ನೋಡಿ ಬಂದಿರೋದು ಈ 12 ಜನಗಳದಲ್ಲ. ನಾವು ಬಂದಿರೋದು ಸಮಸ್ತ ಅಖಂಡ ಪಂಚಮಸಾಲಿ ಸಮಾಜವನ್ನು ಇಟ್ಕೊಂಡು ಬಂದಿರೋದು ನಾವು. ಹಾಗಾಗಿ ಸಮಾಜ ನಿರ್ಧಾರ ಮಾಡಬೇಕು. ನಮ್ಮ ಟ್ರಸ್ಟ್ ಬಯಲದಲ್ಲಿ ಏನಿದೆ? ಪಂಚಮಸಾಲಿ ಸಮಾಜದ ಶಿಷ್ಯರು, ವೀರಶೈವ ಲಿಂಗಾಯತ ಪಂಚಮಸಾಲಿ ಶಿಷ್ಯರು, ಸಂಘ ಮತ್ತು ಪಂಚಮಸಾಲಿ ಭಕ್ತರು ಪೀಠ ಹಾಗೂ ಸಮಾಜದ ಒಳಿತಾಗೋ ದೃಷ್ಟಿ ಇಟ್ಟುಕೊಂಡು ಅದರೊಳಗೆ ಪ್ರವೇಶ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕಂತ ಹೇಳಿದೆ. ಇವತ್ತು ಯಾವುದೇ ಒಬ್ಬ ಟ್ರಸ್ಟಿ ಪೀಠಾಧ್ಯಕ್ಷರಿಗೆ ಒಂದು ನೋಟಿಸ್ ಕೊಡಬೇಕಾದ್ರೆ ನಮ್ಮ ಡೇಟ್ ಕೇಳಬೇಕು, ನಮ್ಮ ನೇಟ ಕೇಳ. ನಮ್ಮ ಹೆಸರು ಹಾಕೊಂಡಿದ್ದಾರೆ, ದಿವ್ಯ ಸಾನ್ನಿಧ್ಯ ಅಂತ ಕೇಳ ಟ್ರಸ್ಟ್ ಅದ. ಇದನ್ನು ನೋಡ್ರಿ ನೀವು ನೋಟಿಸ್. ಹಾಂ, ನಮಗೆ ಗೊತ್ತಿಲ್ಲ ಅದು. ಮತ್ತು ನಮಗೆ ಬಂದು ನೋಟಿಸ್ ಕೊಡಬೇಕು, ನಮ್ಗೆ ಹೇಳೇ ಇಲ್ಲ. ಸೊ ಹಾಗಾಗಿ ನಮ್ಗೆ ಹೇಳಲ್ದೇ ತರಾತುರಲ್ಲಿ ಬಂದು ಅವ್ರು ಬಂದು ಭಕ್ತರ ನಡುವೆ ಸಾವಿರಾರು ಭಕ್ತರ ಮಧ್ಯೆ ಲೆಕ್ಕ ಕೊಡಬೇಕು. ಈಗ ನಡೀತಾ ಇರೋದು ಲೆಕ್ಕ ಕೊಡಿ ಚಳವಳಿ. ಅದನ್ನು ಡೈವರ್ಟ್ ಮಾಡಬೇಕು ಅಂಥೇಳಿ ಪೀಠಾಧ್ಯಕ್ಷ ಎಲ್ಲ ಸೆಂಟ್ರ್ ಅಲ್ವಾ, ಅವ್ರನ್ನೇ ಇದು ಮಾಡಿಬಿಟ್ರೆ ಲೆಕ್ಕ ಕೇಳೋರು ಯಾರು ಇರ್ತಾರೆ ಇಲ್ಲಿ ಅಂತ. ಆದರೆ ಭಕ್ತರು ಬೆವರು ಸುರಿಸಿ ಕಷ್ಟಪಟ್ಟು ಉತ್ತಿ ಬಿತ್ತಿ ಬೆಳೆದು ಹಣವನ್ನು ಕೊಟ್ಟಿದ್ದಾರೆ. ಅವ್ರು ಲೆಕ್ಕ ಕೊಡಬೇಕಲ್ವ? ಯಾಕೆಂದರೆ ಮಠ ಪಾರದರ್ಶಕವಾಗಿರಬೇಕು, ಪ್ರತಿಯೊಬ್ಬ ಭಕ್ತನ ಕನಸಾಗಿರುತ್ತೆ. ಹಾಗಾಗಿ ಪಾರದರ್ಶಕವಾಗಿ ಇಲ್ಲದೇ ಇದ್ದವರು ಅಷ್ಟು ಅವರಿಗೆ ಧೈರ್ಯ ಇತ್ತಂದರೆ ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬರ್ತಿದ್ರು? ಅವ್ರ ಮಠ ಅಲ್ವಾ ಇದು? ಬಂದು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು 2 ಬಾರಿ ಅವರೇನೆ 2 ಬಾರಿ ಮೀಟಿಂಗ್ ಆದಾಗ ಅವರೇನೆ ಜನಗಳನ್ನ ಕರೆಸಿಕೊಂಡು ನಮ್ಮ ಮಠದ ಸಿಬ್ಬಂದಿಯ ಮೇಲೆ, ಅಡ್ಮಿನಿಸ್ಟ್ರೇಟರ್ ಮೇಲೆ, ನಮ್ಮ ದಾಸೋಹ ಕಮಿಟಿ ಅಧ್ಯಕ್ಷರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಮತ್ತು ಅವ್ರು ಏನೇನೋ ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ಯವಹಾರವನ್ನು ಮಾಡಿದ್ದಾರೆ, ಫೋರ್ಜರಿಯನ್ನು ಮಾಡಿದ್ದಾರೆ ಅನ್ನೋದನ್ನು ಒಬ್ಬ ಸಂಸ್ಥಾಪಕ ಧರ್ಮದರ್ಶಿ, ಇನ್ನೊಬ್ಬ ಧರ್ಮದರ್ಶಿಗಳು ಯಾರು ಏನು ಮಾಡೋದು ಎಲ್ಲ ಭಾಳ ಮುಕ್ತವಾಗಿ ಆ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಅದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಆದಂಥ ಸಂದರ್ಭದಲ್ಲಿ ಆ CC ಕ್ಯಾಮ್ರಾನ ಕತ್ಕೊಂಡು ಹೋಗ್ಬಿಟ್ರೆ ಅವರು, ಆ DVR ಅಂದರೆ ಅವ್ರು ಸುದ್ದಿದ್ರೆ ಇದನ್ನು ಕತ್ಕೋತಿದ್ರ? ಯಾರು ಅವತ್ತು ಕತ್ಕೊಂಡು ಹೋಗಿದ್ದಾರೆ, ಯಾರ ಮೇಲೆ ಕೇಸ್ ಆಗಿ ಮಾಡಿದ್ದಾರೆ ನಮ್ಮ ಅಡ್ಮಿನಿಸ್ಟ್ರೇಟ್ರು, ಅವರೇ ಇವತ್ತು ಬಂದಿದ್ದಾರೆ. ಆ್ಯಕ್ಚುಲಿ ದೇ ಶುಡ್ ನಾಟ್ ಎಂಟರ್ ದ ಮಠ್. ಅಲ್ಲ, ಯಾಕೆ ನಿಮ್ಮನ್ನ ಪದಚ್ಯುತಿ ಮಾಡುವಂತಹ ನಿರ್ಧಾರ ಕೈಗೊಳ್ಳುವ ಮಟ್ಟಿಗೆ ಯಾಕೆ ಈ ಟ್ರಸ್ಟ್ಗಳು ನಿರ್ಧಾರ ಮಾಡಿದ್ರು ಅಂತ ನಿಮಗನ್ಸುತ್ತೆ? ಅಂತ ಅವ್ರು ಬುಡಕ್ಕೆ ಬಂದಿದೆ. ಈಗ ಪ್ರತಿ 5 ವರ್ಷಕ್ಕೊಂದ್ಸಲ 1/4 ಡಿಸಾಲ್ವ್ ಆಗ್ಬೇಕಂತಿದೆ. ಅಲ್ಲಿ ಹೊಸ ಟ್ರಸ್ಟಿಗಳು ಬರಬೇಕಂತಿದೆ. ಅವು ಯಾವ 2008ರಿಂದ ಇಲ್ಲಿವರೆಗೂ ಅವು ಯಾವ ರೂಲ್ಸನ್ನು ಫಾಲೋ ಮಾಡಿಲ್ಲ. ಅವರು ಮಾಡಬೇಕಲ್ವಾ? ಹಳಬರು ಹೋಗಿ ಹೊಸಬರು ಬರಬೇಕಲ್ವಾ? ಈ ಸಮಾಜ ನಿರಂತರವಾಗಿರುವಂಥದ್ದು, ನಿಂತ ನೀರಲ್ಲ, ಇದು ಹರಿಯುವ ಜರಿ ಇದ್ದ ಹಾಗೆ. ಹಳಬರು ಹೋಗಿ ಹೊಸಬರು ಬರಬೇಕು. ಅದು ಬಯಲದಲ್ಲಿ ಇದೆ. ಅದು ಯಾವುದೂ ಫಾಲೋ ಮಾಡಿಲ್ಲ. ಇಡೀ ನಾವು ಪೀಠಕ್ಕೆ ಬಂದು 8 ವರ್ಷ ಆದರೂ ಹರಿಹರ ತಾಲೂಕುಗಳಿಗೆ ಹೋಗಿಕೊಟ್ಟಿಲ್ಲ, ನಮಗೆ ದಾವಣಗೆರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡಿಕೊಟ್ಟಿಲ್ಲ. 23 ವರ್ಷದಿಂದ ಅವರೇ ಜಿಲ್ಲಾಧ್ಯಕ್ಷರಿದ್ದಾರಲ್ಲ, ಪ್ರಧಾನ ಧರ್ಮದರ್ಶಿ. ಯಾಕೆ ಇನ್ನೊಬ್ಬರು ಜಿಲ್ಲಾಧ್ಯಕ್ಷ ಮಾಡೋಕ್ಕಾಗಲಿಲ್ಲ? ಒಂದು ಇಲ್ಲಿ ಹೇಳ್ತದೆ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಅಂತಿದೆ. ಯಾಕೆ ತಮ್ಮ ಸ್ವಂತ ಹೆಸರಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾಡಿಕೊಂಡ್ರು? ಮಠದಲ್ಲ, ಅದು ಮಠದ ಹೆಸರು, ಮಠದ ಲೋಗೋ. ಹರ ಎಜುಕೇಶನ್ ಟ್ರಸ್ಟ್ ಯಾಕೆ ಅವ್ರು ಸ್ವಂತ ಮಾಡ್ಕೊಂಡ್ರು? ಮಠದ ಅಡಿಯಲ್ಲಿ ಮಾಡ್ಬೋದಾಯ್ತಲ್ಲ. ಅಲ್ಲ, ಈಗ ಹರ ಎಜುಕೇಶನ್ ಟ್ರಸ್ಟ್ಗೂ ಮಠಕ್ಕೂ ಸಂಬಂಧ ಇಲ್ಲ ಅಂದ್ರೆ ಮಠಕ್ಕೆಲ್ಲ ಮಠದಲ್ಲ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡ್ರು. ಎಷ್ಟೋ ಆಸ್ತಿಗಳು ತಮ್ಮ ಸ್ವಂತ ಹೆಸರ ಮೇಲೆ ಪಾನಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಮಠಕ್ಕೆ ಸಂಬಂಧ ಇಲ್ಲ. ಹಗರಿ ಬೊಮ್ಮಳ್ಳಿ ಇದೆ, ಅದು ಮಠಕ್ಕೂ ಪೀಠಕ್ಕೆ ಸಂಬಂಧ ಇಲ್ಲ. ಹೌದು, ತಮ್ಮ ಸ್ವಂತ ಮಾಡ್ಕೊಂಡಿದ್ದಾರೆ. ಮಠದ ಹೆಸರು ಹೇಳ್ಕೊಂಡು ದುಡ್ಡು ಎತ್ಕೊಂಡಿದ್ದಾರೆ. ಅದು ನಾವು ಹೇಳ್ತಾ ಇಲ್ಲ. ಒಬ್ಬ ಸಂಸ್ಥಾಪಕ ಧರ್ಮದರ್ಶಿ ಹೇಳಿ ಇವ್ರು ಏನೇನು ಫೋರ್ಜರಿ ಮಾಡಿದ್ದಾರೆ ಎಲ್ಲವನ್ನು ಅವ್ರು ಬಿಚ್ಚಿಟ್ಟಿದ್ದಾರೆ. ಇವತ್ತು ಅವ್ರವ್ರು ಒಂದಾಗ್ಬಿಟ್ರೆ, ಯಾಕಂದರೆ ಒಳಗಡೆ ಏನು ನಡೆದಿದೆ ಅವ್ರಿಗೆ ಗೊತ್ತು. ಅದಕ್ಕೆ ಈ ಭಕ್ತರು ಮೊನ್ನೆ 24ನೇ ತಾರೀಕು ಮಠಕ್ಕೆ ಬಂದಿದ್ದರು.
ಸಾವಿರಾರು ಜನ ಬಂದು ಲೆಕ್ಕ ಕೊಡಿ ಚಳುವಂತ ಮಾಡಿದ್ದಾರೆ. ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ. ಅದಕ್ಕೆ ಆ ಕಮಿಟಿಯವರಿಗೆ ಉತ್ತರ ಕೊಡಬೇಕಾಗಿದ್ದು ಬಿಟ್ಟು ವಾಮ ಮಾರ್ಗದಲ್ಲಿ ಈ ಥರ ರಕ್ಷಣೆ ಬಂದ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬಂದ್ರಂತಂದ್ರೆ ಅದು ಅರ್ಥ ಏನದು? ಇಲ್ಲಿ ಯಾರು, ಇದು ಧರ್ಮ ಯುದ್ಧ, ಧರ್ಮ ಅಧರ್ಮದ ಯುದ್ಧ. ಇದು ಧರ್ಮ ಗೆಲ್ಲಲೇಬೇಕು. ಒಬ್ಬ ಸ್ವಾಮಿಗಳಿಗೆ ಪ್ರಮುಖವಾಗಿ ಏನಿರಬೇಕು? ಕಚ್ಚೆ ಕೈಬಾಯಿ ಭಾಳ ಗಚ್ಚಿರಬೇಕು. ಅದಕ್ಕಿಂತ ದೊಡ್ಡ ಆಚಾರ ವಿಚಾರ ಇನ್ನೇನಿದೆ? ಅದಕ್ಕಿಂತ ದೊಡ್ಡ ರೀತಿ ನೀತಿ ಇನ್ನೇನಿದೆ? ಅವರಿಗೆ ಮಠ ಬೆಳೀಬಾರ್ದು, ಪೀಠಾಧ್ಯಕ್ಷರು ಹೊರಗಡೆ ಹೋಗಿ ಪ್ರವಾಸವನ್ನು ಮಾಡಿ ಸಂಘಟನೆ ಮಾಡಬಾರ್ದು. ಕಳೆದ 2.5 ವರ್ಷದಿಂದ ರಾಜ್ಯಾಧ್ಯಕ್ಷರಾಗಿದ್ದ ಸೋಮನಗೌಡ ಪಾಟೀಲ್ ಕಟ್ಟಿಕೊಂಡು ಎಲ್ಲ ಕಡೆಗೆ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ನಾವು ಮೊನ್ನೆ ಜಾತಿಗಣತಿ ನಡೆದಂಥ ಸಂದರ್ಭದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. 17-18 ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ ವಿಡಿಯೋಗ್ರಫಿ ಮಾಡಿಕೊಂಡು ಧರ್ಮದಲ್ಲಿ ಏನು ಬರೆಸಬೇಕು ಅಂದಾಗ ಭಕ್ತರೆಲ್ಲ ಹಿಂದೂ ಅಂತ ಬರ್ಸರಿ ಅಂತ ಹೇಳಿದರು. ಜಾತಿಯಲ್ಲಿ ಏನು ಬರ್ಸರು ಅಂದರೆ ಲಿಂಗಾಯತ್ ಅಂತ ಬರ್ಸ ಅಂತ ಹೇಳಿದರು. ಲಿಂಗಾಯತ್ ಪಂಚಮಸಾಲಿ ಅಂತ ಹೇಳಿದರು. ಕೆಲವು ಟ್ರಸ್ಟಿಗಳಿಗೆ ಅವರು ಆ್ಯಂಟಿ ಹಿಂದೂಗಳಿದ್ದಾರೆ, ಅವ್ರು ಹಿಂದೂ ಅಂತ ಬರ್ಸಬಾರ್ದಂತಿದೆ. ಇನ್ನು ಕೆಲವರು ಆ್ಯಂಟಿ ಲಿಂಗಾಯತ್ ಅನ್ನೋದು ಬರ್ಸಬಾರ್ದಂತಿದ್ದಾರೆ. ಹಾಗಾಗಿ ನಾವೆಲ್ಲ ವಿಡಿಯೋ ಮಾಡಿಕೊಂಡು ಅಲ್ಲಿ ಟ್ರಸ್ಟ್ನಲ್ಲಿ ಎಲ್ಲ ಹೇಳಿ ಅದನ್ನು ಪರ್ಮಿಷನ್ ತೊಗೊಂಡ್ರು. ಅವ್ರು ಯಾವ ಟ್ರಸ್ಟಿಗಳು ಬರಲಿಲ್ಲ. ಅಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೀವಿ. ಪ್ರವಾಸ ಮಾಡಿದಾಗ ಭಕ್ತರ ಪ್ರಶ್ನೆಗಳು ಕೇಳಬೇಕು, ಲೆಕ್ಕ ಕೊಡಬೇಕಾದ್ರೆ ಇವರು, ನಾವಲ್ಲ. ಯಾಕಂದ್ರೆ ನಾನು ಯಾವುದೇ ಚೆಕ್ ಸೈನ್ ಇಲ್ಲ, ದುಡ್ಡು ತೋಳಲ್ಲ ನಾವು. ಯಾರ ಭಕ್ತರು ಕಾಣಿಕೆ ಕೊಟ್ಟರೆ, ಪಾದಕಾಣಿಕೆ ಕೊಟ್ಟರೆ ಅಲ್ಲೇ ಕೊಟ್ಟು ಬಂದಿರ್ತೀವಿ ನಾವು. ಅಲ್ಲ, ಆಂಟಿ ಹಿಂದೂ ಆಂಟಿ ಲಿಂಗಾಯತ್ ಟ್ರಸ್ಟ್ಗಳಿಂದ ಈ ನಿರ್ಧಾರ ಆಗಿದೆ ಅಂತೀರಿ? ಖಂಡಿತ. ಅವರ ಹಾವ ಭಾವ ನೋಡ್ರಿ. ಇವತ್ತಿಗೂ ಅವ್ರು ಇಷ್ಟೆಲ್ಲ ಟ್ರಸ್ಟ್ಗಳು ಅವ್ರ ಮನೆಯಲ್ಲಿ ನಮ್ಮ ಮಹಾಂತಜಾರದಾಗಲಿ ಹರಲು ಹೋಗಿದಾವ. ಅವ್ರು ಮಾಡಿರುವಂಥ ಯಾವುದೇ ಒಂದು ಕಾರ್ಯಕ್ರಮಗಳು, ಇತ್ತಿತ್ತಲಾಗ ಒಬ್ರು ಕಾರ್ಯಕ್ರಮ ಮಾಡಿದ್ರು. ನಮ್ಮ ಮೂಲ ಗುರುಗಳ ಫೋಟೋಗಳು ಇಟ್ಕೊಂಡಿದ್ದಾರೆ ಅವರು. ನಮ್ಮ ಮಹಾಂತಜಾರ ಫೋಟೋದ ಅವ್ರ ಮನೆಯಲ್ಲಿ. ಲಿಂಗಾಯತ ಬರಿಬೇಡ್ರಿ ಅಂತಂತಾರೆ. ಹಾಗಾಗಿ ಇವತ್ತು ಏನು ಮಾಡಿದ್ದಾರೆ, ಬೇಕಂತಲೇ ಪಂಚಮಸಾಲಿ ಸಮಾಜ ಇವತ್ತು ಭಾಳ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಕರ್ನಾಟಕದಲ್ಲಿ ಲಿಂಗಾಯತರಲ್ಲಿ ಅತ್ಯಂತ ಬಲಾಢ್ಯವಾಗಿ ಪಂಚಮಸಾಲಿ ಸಮಾಜ ಬೆಳೀತಾ ಇದೆ. ಹಿಂದೆ ಹೀಗಾಗೇ ಆ ಸಿದ್ಧಲಿಂಗ ಸ್ವಾಮಿಗಳು ಹೀಗೆ ಮಾಡಿದರು. ಇವತ್ತು ಜಯ ಮೃತ್ಯುಂಜಯ ಸ್ವಾಮಿಗಳು ಅವ್ರನ್ನ ಹೀಗೆ ಷಡ್ಯಂತ್ರವನ್ನು ಮಾಡಿ ಅವರಿಗೆ ಆರೋಪ ಮಾಡುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.